ಕೇಳ್ತೀನಿ. ಇರ್ಲಿ ಪರವಾಗಿಲ್ಲ ಮೇಡಮ್, ನೀವು ನಡೆಸ್ಕೊಡಿ, ಕಾರ್ಯಕ್ರಮವನ್ನು ನಡೆಸ್ಕೊಡಿ. ಎಲ್ಲರಿಗೂ ನಮಸ್ಕಾರ. ನಾನೊಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದೆ. ಅದಕ್ಕೆ ಏನಂತ ಹೆಸರಿಟ್ಟಿದ್ದೀನಿ ಅಂದ್ರೆ, ಕನ್ನಡದ ಸಂಪತ್ತು ಮೆದುಳಿಗೆ ಕಸರತ್ತು ಅಂತ. ಆತರ ಹೆಸರು ಇಟ್ಕೊಂಡಿದ್ದೀನಿ. ಇವಾಗ ಎಲ್ರಿಗೂ ನಾನು ಒಂದೊಂದು 6 ಪ್ರಶ್ನೆಗಳನ್ನ ಕೇಳ್ತೀನಿ. ನಾವು ಯಾವ ಅಕ್ಷರ ಹೇಳಿರ್ತೀವೋ ಆ ಅಕ್ಷರದಿಂದಾನೇ ಪ್ರಾರಂಭ ಆಗ್ಬೇಕು ಆನ್ಸರ್ಸ್. ಉತ್ತರಗಳನ್ನೆಲ್ಲ ಆ ಅಕ್ಷರದಿಂದಾನೇ ಸ್ಟಾರ್ಟ್ ಆಗಂಗೆ ನೀವು ಹೇಳ್ಬೇಕಾಗತ್ತೆ. ಆಮೇಲೆ ನಾನು ಒಂದ್ ಸ್ವಲ್ಪ ಸಮಯ ಇಟ್ಕೊಂಡು ಈ ತರ ಒಂದ್ ಸೌಂಡ್ ಕೊಡ್ತೀನಿ. ಅವಾಗ ಅಷ್ಟ್ ಟೈಮ್ ಹೇಳ್ಬಿಡ್ಬೇಕು ಆನ್ಸರು. ಇಲ್ಲ ಅಂತಂದ್ರೆ ಮುಂದಿನ ಪ್ರಶ್ನೆಗೆ ಹೋಗೋದು, ಆ ತರ ಅನ್ಕೊಂಡಿದ್ದೀನಿ. ಅರ್ಥ ಆಯ್ತಲ್ವಾ ಮೇಡಮ್? ಅರ್ಥ ಆಯ್ತು ಮೇಡಮ್. ಹಾ, ಅಂದ್ರೆ ನೀವು ಪ್ರಶ್ನೆ ಕೇಳ್ತೀರಾ, ಆ ಪ್ರಶ್ನೆ ಯಾವ ಅಕ್ಷರದಿಂದ ಪ್ರಾರಂಭ ಆಗಿದೆಯೋ ಅದೇ ಅಕ್ಷರದಿಂದ ನಾವು ಉತ್ತರ ಹೇಳ್ಬೇಕು. ಒಬ್ಬೊಬ್ಬರಿಗೆ 6 ಪ್ರಶ್ನೆ ಅಂತ ಅನ್ಕೊಂಡಿದ್ದೀನಿ. ಅಕ್ಷರ ಯಾವ್ದು ಅಂತ ಹೇಳ್ತೀನಿ, ಅವರು. ಹಾ, ಓಕೆ ಓಕೆ. ಮೊದಲನೇದಾಗಿ ಇಂದಿರಾ ಪಾಂಡು ಅವರು ಇದಾರಲ್ವಾ, ಕಾ ಅಕ್ಷರದಿಂದ ಉತ್ತರ ಕೊಡ್ಬೇಕು ಮೇಡಮ್ ನೀವು. ಓ, ಇದೀನಿ, ಅದ್ರ ಭಯ ಆಗ್ತಾ ಇದೆ. ತುಂಬಾ ಸುಲಭ ಆಗ್ಬಿಡಿ, ಭಯ ಪಡ ಅಂತ. ಅದು ವಿಜಯ ಮೇಡಮ್ ಎಷ್ಟು ಸರಿಯಾಗಿ ಹೇಳಿದೀರಾ ನೀವು ಅನ್ನೋದನ್ನ ಹೇಳ್ತಾರೆ. ಆಮೇಲೆ ನೀವು ಉತ್ತರ ಹೇಳ್ದೇ ಇರೋದಕ್ಕೆ ಸರ್ ಹೇಳ್ಬಿಟ್ಟು ಮತ್ತೆ 2ನೇವ್ರಿಗೆ ಪ್ರಶ್ನೆ ಕೇಳ್ತೀನಿ. ಮೇಡಮ್ ಅವ್ರಿಗೆ ಕಾಯಿಂದ ಶುರು ಮಾಡ್ಬೇಕು ನೀವೆಲ್ಲ ಆನ್ಸರ್ಸ್, 6 ಪ್ರಶ್ನೆಗೂನು. ಯಾವ್ದಾದ್ರು ಬರ್ಬೋದು, ಕಾಯಿಂದ ಕಹವರೆಗೆ, ಕಾಕೆ ಕೀಕಿ ಕೂ ಏನಾದ್ರು ಬರ್ಬೋದು, ಆತರ. ಒಟ್ನಲ್ಲಿ ಕಾಯಿಂದ ಅಷ್ಟೇ. ಮೊದಲು ಅಲಂಕರಿಸಿಕೊಳ್ಳಲು ಇದು ಬೇಕು. ಕನ್ನಡಿ. ಮೊದಲು ಐಷಾರಾಮಿ ಎನಿಸಿದ್ದು ಈಗ ಅವಶ್ಯಕತೆಯಾಗಿದೆ. ಕಾರು. ಕರೆಕ್ಟ್ ಮೇಡಮ್. ಇಂಥ ಹುಡುಗಿ ಗುಣವತಿಯಾದರೂ ಮೆಚ್ಚುವವರಿಲ್ಲ. ಕುರುಡಿ. ಅಲ್ಲ, ಅದು ಆಗ್ಬೋದೇನೋ. 4ನೇದು ಕುಂಟಿ. ದೇಗುಲ. ಏನು ಮೇಡಮ್? ಕುಂಟಿ, ಕುರುಡಿ ಏನಾದ್ರು ನ್ಯೂನತೆ ಇರೋದು, ಆತರ ಹೇಳು. ಕಪ್ಪು ಕುರೂಪಿ ಅಂತ ಅನ್ಕೊಂಡಿದ್ದೆ. ನೀಡುವವರು ಇದನ್ನು ಅರ್ಪಿಸಿಯೇ ಬರುವರು. ಗೊತ್ತಾಗ್ಲಿಲ್ಲ, ಏನು ಕ್ವಶನ್ ಏನು? ಹೌದಾ? ದೇಗುಲಕ್ಕೆ ಭೇಟಿ ನೀಡುವವರು ಇದನ್ನು ಅರ್ಪಿಸಿಯೇ ಬರುವರು. ಕಾಯಿ. ಕಾಯಿ, ತೆಂಗಿನಕಾಯಿ. ಕಮಲ. ಕರ್ಪೂರ. ನಾನ್ ಬೇರೆ ಅನ್ಕೊಂಡಿದ್ದೆ, ಕಾಣಿಕೆ ಅಂತ ಅನ್ಕೊಂಡಿದ್ದೆ ನಾನು. ಹೆಣ್ಣಿನ ಕಣ್ಣಂದ ಇಂತ ಹೆಚ್ಚುವುದೇ. ಕಾಡಿಗೆ. ಹೆಣ್ಣಿನ ಕಣ್ಣಂದನ ಕಾಡಿಗೆ. ಸರಿ. ಕಾಡಿಗೆ ಕುಂಕುಮ ಅದು ಆಗುತ್ತೆ. ನಾನು ಹೇಳಿದ್ದು ಕಣ್ಣಿನ ಅಂದ, ಮೊದಲನೇದೇ ಸರಿ ಇದೆ. ಕಣ್ಣಿನ ಅಂದನ ಕಾಡಿಗೆ. 6ನೇದು ಕಾಳಿದಾಸನಿಗೆ ಸಂದ ಬಿರುದು. ಕವಿರತ್ನ. ಅದೇ ತಕ್ಷಣ ಹೇಳ್ಬೇಕಲ್ಲ, ನಾನು ಹೆಂಗ್ ತಗೋಬೇಕೋ ಇದು ಗೊತ್ತಾಗ್ತಿಲ್ಲ ನಂಗೆ. ನಾನು 1 2 3 4 5 ಅನ್ಕೊಂಡು ಬೆಲ್ ಮಾಡ್ತಾ ಇದ್ದೆ, ಅದಕ್ಕೆ ಅಷ್ಟರಲ್ಲಿ ಹೇಳ್ಬೇಕು. ಅದೇ ಪ್ರಶ್ನೆ ಅರ್ಥ ಆಗಕ್ ಲೇಟ್ ಆಗಿದೆ ಅಲ್ವಾ, ಒಂದೆರಡು ಗೊತ್ತಾಗಲ್ಲ ಅದಕ್ಕೆ. ಹೌದು, ಅದು ಸ್ಪಷ್ಟವಾಗಿಲ್ಲ, ಕಟ್ಟಾಗ್ತಾ ಇದೆ. ನಾನು ಹೇಳ್ತಾ ಇರೋದು ಇವಾಗ ಶ್ರೀನಿಧಿ ಸ್ವಲ್ಪ ಸಿಂಕ್ ಆಗ್ತಾ ಇಲ್ಲ ವಾಯ್ಸು. ಇವಾಗ ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ, ಒಂದು ಸ್ವಲ್ಪ ಕಟ್ಟಾಗ್ತಾ ಇದೆ ಆಗಾಗ. ಹೌದಾ? ಮತ್ತೆ ಏನ್ ಮಾಡೋಣ? ಹೀಗೆ ಕಂಟಿನ್ಯೂ ಮಾಡೋಣ. ಪರವಾಗಿಲ್ಲ ಮೇಡಮ್, ಚೆನ್ನಾಗಿದೆ ನಿಮ್ ಪ್ರಶ್ನೆಗಳು. ಆಯ್ತಾ ಮೇಡಮ್? ಇವಾಗ ಶ್ರೀನಿಧಿ ಅವ್ರಿಗೆ ಕೇಳ್ತೀನಿ. ತಾಯಿಂದ ಹೇಳ್ಬೇಕು, ಆನ್ಸರ್ಸ್. ಸರಿ, ರೆಡಿ? ಸರಿ ಮೇಡಮ್, ಆಯ್ತು. ಶ್ರೀನಿಧಿ ಅವ್ರು ರೆಡಿ? ಹಾ ಮೇಡಮ್, ರೆಡಿ ಮೇಡಮ್, ಹೇಳಿ. ಮೊದಲನೇದು, ನ್ಯಾಯದೇವತೆಯ ಕೈಯಲ್ಲಿರುವುದೇನು? ತಕ್ಕಡಿ. ಅದೇ ಸಮಯ ಲೇಟ್ ಆಗುತ್ತಲ್ಲ, ಹೆಂಗ್ ತಗೊಳ್ಳೋದು? ನಾನು 1 2 3 4 5 ಹೇಳ್ತೀನಿ, ಅಷ್ಟರಲ್ಲಿ ಮತ್ತೆ ನಿಜಕ್ಕ ಏನ್ ಮಾಡ್ಲಿ ನಾನು?
ಹಾಗೆ ಹೇಳು, ಹಾಗೆ ಮಾಡು. ಹಾ. ಎರಡನೇ ಪ್ರಶ್ನೆ, ಹಸುಗೂಸಿಗೆ ಅಗತ್ಯವಾಗಿತ್ತು, ಈಗ ಅಪರೂಪವಾಗಿದೆ. ತಾಯಿ ಹಾಲು. ನಿದ್ರೆಗೆ ಮೊದಲು ಆವರಿಸುವ ಜೊಂಪು. ತೂಗಡಿಕೆ. ಹ. ದಾಸರ ಕರಭೂಷಣ. ತಂಬೂರಿ. ಕರೆಕ್ಟ್. ಹ್ಮ್. ಅಜ್ಞಾನದ ಕತ್ತಲು, ಆಸುರಿ ಗುಣ ಅಂತ. ತಮಸ್ಸು. ಮಲತಾಯಿ ಧೋರಣೆ. ತಾರತಮ್ಯ ಅಂತ. ಆಮೇಲೆ ಯಾವ್ದಾದ್ರು ಇದು ಆನ್ಸರ್ಸ್ ಇದು ಬಂತ. ತಂಬೂರಿ, ತಮಸ್ಸು, ತೂಕಡಿಕೆ, ತೊಟ್ಟಿಲು, ತಕ್ಕಡಿ, ತಾರತಮ್ಯ. ಇಷ್ಟಿದೆ. ನೀವು 4 ಹೇಳಿರೋದು ಜ್ಞಾಪಕ ನಂಗೆ. ಇನ್ನೊಂದು ಟೈಮ್ ಬಗ್ಗೆ ಹೌದು, ನನ್ಗೆ 4. ಕರೆಕ್ಟ್ ಆಗ್ಲಿಲ್ಲ ಅಷ್ಟೇ. ಪರವಾಗಿಲ್ಲ. ಸರಿ. ಮೂರನೇದು 4 ವಿಜಯ correct ಮೇಡಮ್ ಇದೆ. ಅವ್ರಿಗೆ, ವಿಜಯ ಗೋಪಾಲ್. ಹ್ಮ್. ಕಾಯಿಂದ ನೀವು ಹೇಳ್ಬೇಕು ಬೇರೆಯವ್ರನ್ನ ನೀವು. ಹಾಕೊಳ್ಳಿ. ಯಾವುದು? ಕಾಯಿಂದ. ಕಾನ? ಹಾ. ಹಾ. ನಾನು ಬೆಲ್ ಮಾಡೋದ್ ಬೇಡ್ವಾ, ಸುಮ್ನೆ ಕೇಳ್ಕೊಂಡು ಹೋಗ್ಲಾ? ಕೇಳ್ಕೊಂಡು ಹೋಗು, ಪರವಾಗಿಲ್ಲ. ಹ್ಮ್. ಯಾಕೆಂದ್ರೆ ಎರಡು Total ಕಡೆನೂ time ಕಾನ್ಸಂಟ್ರೇಟ್ ಮಾಡಕ್. ದೇವರ ಮುಂದೆ ಸುಲಭವಾಗಿ ಕರಗಿ ಹೋಗುವ ವಸ್ತು. ಕರ್ಪೂರ. ಹ. ಇದರ ಮೋಹ ಯಾರನ್ನೂ ಬಿಟ್ಟಿಲ್ಲ. ಪಾಸ್. ಹೂಕಣನ? ಇದರಿಂದ ಕೈಲಾಸವೆಂದರು ಶರಣರು. ಏನು ಏನು? ಇದರಿಂದ ಕೈಲಾಸವೆಂದರು ಆಯ್ತು. ಶರಣರು. ಇವಾಗ ಕೇಳಿಸ್ತಾ ಇದ್ಯಾ? ಕಾಯಕ. ಕಾಯಕ. ಶಕ್ತಿಹೀನ ಕಣ್ಣಿಗೆ ಇದು ವರದಾನ. ಶಕ್ತಿಹೀನ ಕಣ್ಣಿಗೆ ಗೊತ್ತಾಗ್ತಿಲ್ಲ. ಕನ್ನಡಕ. ಸಭೆಯಲ್ಲಿ ಸಭಿಕರು ನೀಡುವ ಪ್ರೋತ್ಸಾಹ. ಕರತಾಡನ. ಕರೆಕ್ಟ್. ಕರತಾಡನ. ಸರಿ ಇದೆ. ಕನಸು ಕಾಣುವಾಗ ಆಡುವ ಮಾತು. ಕನವರಿಕೆ. ಕರೆಕ್ಟ್. ಆಯ್ತಲ್ವಾ ಮೇಡಮ್? ಕರ್ಪೂರ, ಕಾಯ. ಇದರ ಮೋಹ ಯಾರನ್ನು ಬಿಟ್ಟಿಲ್ಲ ಹೇಳಿದ್ರ ನೀವು? ಹೇಳಿಲ್ಲ. ಇಲ್ಲ. ಇದರ ಮೋಹ ಯಾರನ್ನು ಬಿಟ್ಟಿಲ್ಲ. ಕಾಯ ಅಥವಾ ಕನಕ, ಯಾವ್ದಾದ್ರು. ಕಾಯ ಜಾಸ್ತಿ ಅನ್ಕೊಂಡಿದೀನಿ. ಕೈಲಾಸದ ಅದು ಕಾಯಕವೇ ಕೈಲಾಸ ಸರಿ ಇತ್ತು. ಶಕ್ತಿಹೀನ ಕಣ್ಣಿಗೆ ವರದಾನ ಕನ್ನಡಕ. ಕರತಾಡನ ಸರಿ ಇತ್ತು. ಕನಸು ಕಾಣು ಕನವರಿಕೆ ಸರಿ ಇದೆ. ಮತ್ತೆ ಲೀಲಾ ಮೇಡಮ್ ಅವರು ರೆಡಿ ಇದ್ದೀರಾ ಮೇಡಮ್? ಕೇಳಿ ಮೇಡಮ್, ಗೊತ್ತಿದೆ ಹೇಳ್ತೀನಿ. ನಿಮ್ಗೂ ತಾಯಿಂದ ಉತ್ತರ ಕೊಡ್ಬೇಕು. ತಾಯಿಂದ. ವಂಶ ಪಾರಂಪರ್ಯವಾಗಿ ಬರುವುದನ್ನ ಹೀಗೆ ಹೇಳ್ತಾರೆ. ಗೊತ್ತಾಗ್ತಾ ಇರಲ್ಲ ಮೇಡಮ್. ವಂಶ ಪಾರಂಪರ್ಯವಾಗಿ ಬರುವಂತದ್ದು ತಲತಲಾಂತರ ಅಂತ. ತಪ್ಪು ಮಾಡಿ ಸಿಕ್ಕಿಕೊಂಡಾಗ ಮಾತು ಹೀಗಿರುತ್ತೆ. ಹೇಳಿ ಮೇಡಮ್. ಏನ್ ಮಾತು? ತಪ್ಪು ಮಾಡಿ ಸಿಕ್ಕಿಕೊಂಡಾಗ ಮಾತು ಹೀಗಿರುತ್ತೆ. ಬೇರೆಯವ್ರು ಹೇಳ್ಬಾರ್ದು. ತಡವರಿಸು. ದೋಸೆ ಹೀಗಿದ್ದರೆ ಗರಿ ಗರಿ. ತೆಳುವಾಗಿದ್ರೆ. ಅಡಿಗೆ ಹೆಚ್ಚು ರುಚಿ ಕೊಡುತ್ತೆ. ಇನ್ನೊಂದ್ಸತಿ ಹೇಳಿ. ಅಡಿಗೆಗೆ ಇದು ಹೆಚ್ಚು ರುಚಿ ಕೊಡುತ್ತೆ. ತಾಯಿಂದ. ತರಕಾರಿ ಮೇಡಮ್. ಅಲ್ಲ, ತೆಂಗು. ಆಮೇಲೆ ನೆಕ್ಸ್ಟ್ ಕ್ವಶನ್. ಏನು ಮಾಡಿದ್ರು ಸಾಧ್ಯವಾಗದಿದ್ರೆ ಹೀಗೆ ಹೇಳ್ತಾರೆ.
ಗೊತ್ತಾಗ್ಲಿಲ್ಲ ಮೇಡಮ್. ತಿಪ್ಪರ್ಲಾಗ ಹಾಕಿದ್ರು ಆಗ್ಲಿಲ್ಲ ಅಂತ, ತಿಪ್ಪರ್ಲಾಗ ಅಂತ. ಆಮೇಲೆ ಇನ್ನೊಂದು ನೆನಪು ಕೂಡಲೇ ಬಂದ್ರೆ ಹೀಗ್ ಹೇಳ್ತೀರಾ. ನೆನಪು ಕೂಡಲೇ ಬಂದ್ರೆ ಹೀಗ್ ಹೇಳ್ತೀರಾ. ತಪ್ಪಾಯ್ತು ಅಂತನಾ? ಥಟ್ ಅಂತ ಥಟ್ ಅಂತ ಹೇಳ್ತೀರಾ. ತಕ್ಷಣ. ವಂಶ ಪಾರಂಪರ್ಯದ್ದು ತಲತಲ ಅಂತಾರ, ಅದು ಆನ್ಸರ್. ತಪ್ಪು ಮಾಡಿ ಸಿಕ್ಕಿ ಹಾಕೊಂಡಾಗ ಮಾತು ತಡವರಿಸುತ್ತೆ ಅಂತ. ದೋಸೆ ತಡವರ್ಸೋದು. ತೆಳ್ಳಗಿದೆ ಅಂತ. ಅಡಿಗೆಗೆ ಹೆಚ್ಚು ರುಚಿ ಕೊಡೋದು. ಏನ್ ಮಾಡಿದ್ರು ಸಾಧ್ಯ ಆಗದೆ ಇದ್ರೆ ಈಗ ಹೇಳ್ತಾರೆ ಅಂದ್ರೆ ತಿಪ್ಪರ್ಲಾಗ ಹಾಕಿದ್ರು ಆಗ್ಲಿಲ್ಲ ಅಂತ, ತಿಪ್ಪರ್ಲಾಗ ಅಂತ. ನೆನಪು ಕೂಡಲೇ ಬಂದ್ರೆ ಥಟ್ ಅಂತ. ಅಷ್ಟ ಆನ್ಸರ್ಸ್. ಇನ್ನ ನೆಕ್ಸ್ಟ್ ಶ್ರೀನಿವಾಸ್ ಸರ್ಗೆ ಸಾಯಿಂದ ಹೇಳ್ಬೇಕು ಸರ್. ನೀವು ಹೇಳಿ ಮೇಡಮ್. ಸಾಯಿಂದ ಹೇಳ್ಬೇಕು. ಮೊದಲನೇದು, ಇದು ಯಾರಿಗೂ ಕಾಯುವುದಿಲ್ಲ. ಸಾವು. ಅಲ್ಲ, ಸಮಯ. ಇದು ಯಾವಾಗಲೂ ನೇರ. ಏನ್ ಮೇಡಮ್? ಇದು ಯಾವಾಗಲೂ ನೇರ. ಸತ್ಯ. ಹಾ, ಸರಿ. ಇದಕ್ಕೆ ಎಲ್ಲರೂ ತಲೆದೂಗುವರು. ಇದಕ್ಕೆ ಎಲ್ಲರೂ ತಲೆದೂಗುವರು. ಸಂಗೀತ. ಹಾ, ಸರಿ. ಎಲ್ಲರೂ ಬಯಸುವುದು ಇದನ್ನೇ. ಸಾಮರಸ್ಯನ? ಸುಖ ಅಥವಾ ಸಂತೋಷ. ಸಂತೋಷ ಎಲ್ರು ಬಯಸೋದು. ಸುಖ ಅಥವಾ ಸಂತೋಷ ಹೇಳ್ಬೇಕಾಗುತ್ತೆ. ಆಮೇಲೆ 5ನೇದು, ವಿವಾಹದ ಒಂದು ಮುಖ್ಯ ವಿಧಿ. ಯಾವ್ದ ಒಂದು ಇದು ಮೇಡಮ್, ಸಪ್ತಪದಿ. ಹಾ, ಕರೆಕ್ಟ್. ಇದು ನೀವು ಹೇಳಲ್ಲ ಅನ್ಕೊಂಡ್ರಿ, ಹೇಳ್ಬಿಟ್ರಿ ಇದನ್ನ. ಆಮೇಲೆ ಜೀವನವೆಲ್ಲ ಇದನ್ನು ಗಳಿಸಲು ಹೋರಾಟ. ಜೀವನವೆಲ್ಲ ಇದನ್ನು ಗಳಿಸಲು ಹೋರಾಟ. ಸಂಬಳನ? ಸಂಬಳನ? ಅಲ್ಲ, ಇನ್ನೂ ಅಪ್ರೋಪ್ರಿಯೇಟ್ ಆಗಿ ಹೇಳ್ಬೇಕು. ಹತ್ರ ಬಂದಿದ್ದೀರಾ. ಸೌಖ್ಯ, ಸ್ಥಿತಿನ? ಸ್ಥಿತಿ ಅಥವಾ ಸಂಪತ್ತು. ಹಾ, ಸಂಪತ್ತು. ಆಮೇಲೆ ಎಲ್ರದ್ದು ಆಯ್ತಾ? ಇನ್ನೊಬ್ಬರದ್ದು ಇದೆಯಾ? ಸುಕನ್ಯಾ ಮೇಡಮ್ ಇದ್ದಾರೆ. ಹಾ, ಸುಕನ್ಯಾ ಮೇಡಮ್ ಕೇಳಿ ಮೇಡಮ್. ಇದಿಲ್ಲದ ಜೀವನ ಉಂಟೆ? ಯಾವ ಅಕ್ಷರ? ಸಾ ಇಂದ. ಇದಿಲ್ಲದ ಜೀವನ ಸಂತೋಷ, ಉಂಟೆ? ಸುಖ, ಅಲ್ಲ, ಸಂತೋಷ. ಅದು ಎಲ್ಲರಿಗೂ ಇರುತ್ತಾ? ಇರಲ್ಲ ಅಲ್ವಾ? ಕೆಲವ್ರಿಗಿರುತ್ತೆ, ಕೆಲವ್ರಿಗಿಲ್ಲ. ಇದಿಲ್ದೇ ಇರೋ ಜೀವನಾನೇ ಇಲ್ಲ. ಪ್ರತಿಯೊಬ್ಬರಿಗೂ ಇದಿರುತ್ತೆ. ಸಮಸ್ಯೆ. ಇವಾಗ 2ನೇ ಪ್ರಶ್ನೆ. ವೆಂಕಟನ ನೆನಪು ಬರುವುದೇ ಆಗ. ಸಂಕಟ ಬಂದಾಗ. ಹಾ, ಕರೆಕ್ಟ್. ಹೆಜ್ಜೇನು ಸವಿದಂತೆ ಈ ಸಂಘ. ಸಜ್ಜನರ ಸಂಘ. ಆಡಳಿತ ವ್ಯವಸ್ಥೆ. ಸಂವಿಧಾನ. ಸರಕಾರ. ಆಡಳಿತ ಸರಕಾರ. ವಿರಸ ಮರಣ, ಈ ರಸವೇ ಜೀವನ. ಸಮರಸವೇ ಜೀವನ. ಹಾ, ಇಂದಿನ ಪೀಳಿಗೆಗೆ ಇದರ ಬೆಲೆ ತಿಳಿದಿಲ್ಲ ಬಿಡಿ. ಇದರ ಬೆಲೆ ಎಷ್ಟೊಂದಕ್ ಗೊತ್ತಿಲ್ಲ ಅವ್ರಿಗೆ. ಗೌರವ ಕೊಡೋದ್ ಗೊತ್ತಿಲ್ಲ, ಭಕ್ತಿ ಗೊತ್ತಿಲ್ಲ. ಸಾಯಿಂದ ಬರ್ಬೇಕು. ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಸಂಬಂಧ. ಸಂಬಂಧಗಳು.